ಇಷ್ಟಕ್ಕೆಲ್ಲ ಸಾಲಲ್ಲ ನಮ್ಮ ಹೊಟ್ಟೆ ನೋಡ್ರಿ ಎಷ್ಟಿದೆ. ಅವ್ರ ಗರ್ಲ್ ಫ್ರೆಂಡ್ ಅವ್ರ ಹೋಟ್ಲ್ ಅಂತ ಇದು. ಚಿಕನ್ ಟಿಕ್ಕಾನ ಬುದ್ಧಿಮಾಯಲ್ಲಿ ಅಂತ ಕೇಳಿ ಸುಮ್ನೆ ಇರ್ಲಿ. ಬಿರಿಯಾನಿ ಚೆನ್ನಾಗಿದೆ ಬ್ರೋ. ಒಂದು ಮಸ್ತ್ ಆಗಿರೋ ಲೆಗ್ ಪೀಸ್ ಎತ್ಕೊಳ್ಳೋಣ. ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತೀರಾ? ಇದೇನು ಸೆಕ್ಯೂರಿಟಿ ಕೊಡಕ್ ಬಂದಿರೋದ ಇವರು? ನಮಸ್ಕಾರ ಬುದ್ಧಿ, ನಮ್ಮ ಹೊಸ ಬ್ಲಾಗ್ಗೆ ಫಸ್ಟ್ ಬ್ಲಾಗ್ ಇದು. ಇವತ್ತು ಏನು ಫುಲ್ ಎಲ್ಲರೂ ಬಿರಿಯಾನಿ ತಿನ್ನೋಣ ಅಂತ ಎಲ್ಲರೂ ಬಂದಿದ್ವಿ. ಇವರು ಫುಲ್ಲು ಅವರ ಗರ್ಲ್ ಫ್ರೆಂಡ್ ಜೊತೆ ಮಾತಾಡೋದು ಬ್ಯುಸಿ ಇದ್ದಾರೆ, ಅವ್ರ ಫಿಯಾನ್ಸ್ ಅವ್ರ ಜೊತೆ. ಇನ್ನೊಬ್ರು ಅಲ್ಲಿ ಒಳಗಡೆ ಹೋಗ್ಬಿಟ್ಟಿದ್ದಾರೆ, ನಮ್ಮ ಬಿಟ್ಟೆ ಒಳಗಡೆ ಹೋಗ್ಬಿಟ್ಟಿದ್ದಾರೆ. ಸೊ ಇವತ್ತು ನಾವು ಬಂದಿದ್ದೀವಿ ಯಾವುದೋ ಏನೋ ಅಫ್ಶಾ ಹೋಟೆಲ್ ಅಂತೆ, ಇವ್ರ ಕರ್ಕೊಂಡ್ ಬಂದಿರೋದು. ಅವರ ಗರ್ಲ್ ಫ್ರೆಂಡ್ ಅವ್ರ ಹೋಟ್ಲ್ ಅಂತ ಇದು, ಏನ ಕರ್ಕೊಂಡ್ ಬಂದವ್ರೆ. ಸೊ ತಿಂದ್ಬಿಟ್ಟು ಟೇಸ್ಟ್ ನೋಡೋಣ. ಫಸ್ಟ್ನೇ ಬ್ಲಾಗ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ. ಜೈ ಹಿಂದ್. ಏನು ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತೀರಾ? ಇದೇನು ಸೆಕ್ಯೂರಿಟಿ ಕೊಡಕ್ ಬಂದಿರೋದ ಇವರು? ನೀವು ಸೆಕ್ಯೂರಿಟಿ ಬಾಡಿ ಗಾರ್ಡಾ? ಆಯಪ್ಪಿ ನಮ್ಮ ಬುದ್ಧಿಗಳು. ಹಾ ಜ್ಯೂಸ್ ತಗೊಂಡ್ಬಂದಿದ್ದೀರಾ? ಹಾ ಓಕೆ ಓಕೆ ಬೈ, ಹುಷಾರ್ ಗಾಡಿ. ನಮ್ಮ ಮನೆನಾ ಆಕಾಶದ ಮೇಲೆ ಭೂಮಿ ಕೆಳಗೆ. ನೋಡಿ ಬುದ್ಧಿ, ನಮಗೆ ತುಂಬಾ ಅಂದ್ರೆ ತುಂಬಾ ಪುಟಾಣಿ ಫ್ರೆಂಡ್ಸ್ಗಳಿದ್ದಾರೆ. ಅವ್ರು ಮತ್ತೆ ಮೊಬೈಲ್ ತಗೊಂಡ್ಬಂದವ್ರೆ ನನ್ನ ಚಾನಲ್ ಹಾಕ್ಸ್ಕೊಳಕ್ಕೆ, ಹಾಕೊಡ್ತವ್ರೆ. ನೋಡ್ರಿ ಇನ್ನೊಬ್ರು ಬೈ ಇಲ್ಲಿದ್ದಾರೆ. ಇವ್ರು ಫಸ್ಟ್ ಊರು ಮುಂಚೆ ಫಸ್ಟ್ ಬಂದು ಕುತ್ಕೊಂಡ್ಬಿಟ್ಟವ್ರೆ. ಇಲ್ಲಿ ಬ್ರೋ ಏನು ಫಸ್ಟೇ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಾ ನಾವು ಬಿಟ್ಟು? ನೋಡಿ ಇನ್ನೊಬ್ರು ಮಾತಾಡ್ಕೊಂಡು ಬರ್ತಿದ್ದಾರೆ ಇವಾಗ. ಬನ್ನಿ ಬನ್ನಿ. ಏನ್ ಆರ್ಡರ್ ಮಾಡಿದ್ದೀರಾ ಬ್ರೋ? ಬಿರಿಯಾನಿ ರೈಸ್ ಮತ್ತೆ ಚಿಕನ್ ಟಿಕ್ಕಾ. ಮಧ್ಯಾಹ್ನ ಊಟ ಆಗಿಲ್ಲ, ಮುಂಚೆನೆ ನಾವು ಕೇಳೇ ಇಲ್ಲ, ಕೇಳ್ದೇನೆ ಅವರೇ ಆರ್ಡರ್ ಮಾಡ್ಕೊಂಡ್ಬಿಟ್ಟವ್ರೆ. ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಹಾ ಹೌದು, ನಾನೇ ಫೋನಲ್ಲಿ ವಿಡಿಯೋ ಮಾಡೋದು. ಅವ್ರ ಹೆಸರು ಹೇಳಿ. ಬುದ್ಧಿ ಅಣ್ಣ ಅಂತ ಹೇಳಿ. ಬುದ್ಧಿ ಅಣ್ಣ ಬುದ್ಧಿಮಾಯಲ್ಲಿ ಅಂತ ಕೇಳಿ. ಸುಮ್ನೆ ಇರ್ರಿ. ಬುದ್ಧಿ ಅಣ್ಣ ಬುದ್ಧಿಮಾಯಲ್ಲಿ. ಎಲ್ಲಿರೋದು ಮನೆ? ಅಂಗಡಿ ಮೇಲ. ಬಂತು ಆರ್ಡ್ರು. 3 ರೈಸ್ ಹೇಳಿದ್ರೆ, ಇನ್ನೊಂದೇನು ಬ್ರೋ? ಚಿಕನ್ ಟಿಕ್ಕಾ ಅಲ್ಲ? ಚಿಕನ್ ಟಿಕ್ಕಾನ ಇದೇನ ಚಿಕನ್ ಟಿಕ್ಕಾ. ಬುದ್ಧಿ ಇವಾಗ ಬಿರಿಯಾನಿ ಹಾಕೊಂಡಿದ್ದೀನಿ, ನೋಡೋಣ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಹೆಂಗಿದೆ ಬ್ರೋ? ಇವರೆಲ್ಲ ಆಲ್ರೆಡಿ ಚೆನ್ನಾಗಿ ಶೇರ್ ಮಾಡೋದು. ಹೆಂಗಿದೆ ಬ್ರೋ? ಚೆನ್ನಾಗಿದ್ದಾ? ಚಿಕನ್ ಟಿಕ್ಕಾ ನೋಡೋಣ. ಕರೆಕ್ಟ್ ಮರ್ತೋಗ್ಬಿಟ್ಟಿದ್ದೀನಿ. ಇದು ನಾರ್ಮಲ್ ಆಗಿದೆ. ಬಿರಿಯಾನಿ ಚೆನ್ನಾಗಿದೆ ಬ್ರೋ. ಕರೆಕ್ಟ್ ಒಂದಿಷ್ಟು ಸುತ್ತಿಸ್ಕೊಂಡು ಕರ್ಕೊಂಬಂದ್ರು. ಸಂದೀಪ್ ಬಂದಿಲ್ಲ, ಸುತ್ತಿಸ್ಕೊಂಡು ಲಾಂಗ್ ಇಂಡಿಕೇಟರ್ ಹಾಕೊಂಡು ಕರ್ಕೊಂಬಂದ್ರು. ಇನ್ನೊಂದು ತಗೊಳ್ಳೋಣ ಅಂದ್ಬಿಟ್ಟು ಅಲ್ಫಾಮ್ ತಗೊಳ್ಳೋಣ ಅಂತಿದ್ವಿ. ಪೆರಿ ಆಫ್ ಆಗ್ಬಿಟ್ಟು ಇದು ನಂಗೆ ಹೆಂಗೆ ಗೊತ್ತಾ, ಫುಡ್ ಬ್ಲಾಗಿಂಗು ರೋಗಿ ಬಯಸಿದ್ದು ಅದೇ, ವೈದ್ಯ ಕೊಟ್ಟಿದ್ದು ಅದೇ ಅಂತಾರಲ್ಲ, ಹಂಗಿದು. ನಂಗೂ ಊಟ ಇಷ್ಟ, ಈಗ ನಾನು ಫುಡ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸರಿ ಹೋಯ್ತಲ್ಲ ನಂಗೆ. ಏನ್ ಮಾಡ್ತಾರೆ ವಿಡಿಯೋದಲ್ಲಿ? ಬುದ್ಧಿ ಅಂದ್ರೆ ಯಾರು? ಜೋರ ಕರಿ ಬುದ್ಧಿ ಅಂತ. ಪಾಪ ಹುಡುಗ ಅವಾಗಿಂದ ಒಂದು 6 ಸಲ ಬಂದವನೆ. ಈಗ 6ನೇ ಸಲ ಅವ್ರ ಫ್ರೆಂಡ್ ಎಲ್ಲ ಕರ್ಕೊಂಡ್ ಬಂದವನೆ ನನ್ ತೋರ್ಸಕ್ಕೆ. ಖುಷಿ ಆಗುತ್ತೆ ಈ ತರ ನೋಡಿದಾಗ. ಇದು ನಮ್ಮ ಅಲ್ಫಾಮ್ ಬಂತು. ಒಂದು ಮಸ್ತ್ ಆಗಿರೋ ಲೆಗ್ ಪೀಸ್ ಎತ್ಕೊಳ್ಳೋಣ. ಲೆಗ್ ಪೀಸ್ ಚೆನ್ನಾಗಿದು. ನೋಡೋಣ ಹೆಂಗಿದೆ. ಫುಲ್ ಬಿಸಿ ಐತೆ, ಅಪ್ಪ ಸಕ್ಕದಾಗೈತೆ ಅಪ್ಪ. ಚೆನ್ನಾಗಿದೆ. ಹೆಂಗಿದೆ ಬ್ರೋ? ಚೆನ್ನಾಗಿದೆಲ್ಲ. ಮಯೋನೀಸ್ ಏನು ಕೊಟ್ಟೇ ಇಲ್ಲ ಅವರು. ಪೆರಿ ಮಯೋನೀಸ್ ಏನು ಕೊಟ್ಟೇ ಇಲ್ಲ. ಅಪ್ಪ ಬಿಸಿ ಹಂಗೆ ಗಂಟ್ಲು ಇದಾಗ್ತೈತೆ. ನನಗೆ ಬುದ್ಧಿ ಚಿಕನ್ ಅಂದ್ರೆ ತುಂಬಾ ಇಷ್ಟ. ಚಿಕನ್ ಬೇಕಾದ್ರೆ 365 ಡೇಸ್ ಕೊಟ್ಟರು ತಿಂತೀನಿ ನಾನು. ಪ್ರತಿದಿನ ನಾನು ಹೋದ ವರ್ಷ ಜಿಮ್ ಅನ್ನೋ ಹೆಸರಲ್ಲಿ 6 ಮಂತ್ಸು ಕಂಟಿನ್ಯೂಸ್ಲಿ ಏನೋ ಚಿಕನ್ ತಿಂದಿದ್ದೆ. ಚಿಕನ್ ಬ್ರೆಸ್ಟು ಹಾಗಂದ್ಬಿಟ್ಟು ಏನು ಸುಮ್ಮನೆ ಚಿಕನ್ ಲೆಗ್ ಪೀಸ್ ಆ ಥರ ಎಲ್ಲ ತಿಂದಿದ್ದಿಲ್ಲ, ಚಿಕನ್ ಬ್ರೆಸ್ಟ್ ತಿಂದಿದ್ದು. ಬಟ್ ಮತ್ತೆ ಗೀ ರೈಸ್ ಹೇಳೋರೆ, ಗೀ ರೈಸ್ ಬಂತು. ಇಷ್ಟಕ್ಕೆಲ್ಲ ಸಾಲಲ್ಲ ನಮ್ಮ ಹೊಟ್ಟೆ ನೋಡ್ರಿ ಎಷ್ಟಿದೆ. ಇಷ್ಟೊಟ್ಟಿಗೆ ಇಷ್ಟೆಲ್ಲ ಸಾಲುತ್ತಾ? ಮತ್ತು ಗೀ ರೈಸ್ ಹೇಳೋರೆ. ಕಂಟಿನ್ಯೂಸ್ಲಿ ಚಿಕನ್ ತಿಂದಿದ್ದೆ ನಾನು. ಬೇರೆಯವರೆಲ್ಲ ಕಂಟಿನ್ಯೂಸ್ಲಿ, ಬೇರೆಯವ್ರಿಗೆಲ್ಲ ಒಂದು ಸ್ವಲ್ಪ 1-2 ದಿನ ತಿಂದ ತಕ್ಷಣನೇ ಏನೋ ಹೀಟ್ ಆಗೋದು, ನಾಲ್ಗೆಲ್ಲ ಗುಳೆ ಬಂದ್ಬಿಡೋದು, ಆ ಥರ ಎಲ್ಲ ತುಂಬ ಜನರಿಗೆ ಆಗುತ್ತೆ. ನಾನು 6 ತಿಂಗಳು ತಿಂದ್ರು ನನ್ನ ಬಾಡಿಗೆ ಏನೂ ಆಗಿಲ್ಲ, ಸಖತ್ತಾಗಿತ್ತು.
ಮನ್ಸಿಗೆ ಎಲ್ರಿಗೂ ಆಗತ್ತೆ. ನೀವು ನಿಮ್ ಬಗ್ಗೆ ಹೇಳ್ಕೊಂತ ಇದೀರಾ, ನಿಮ್ಗೆ ಏನಾಗತ್ತೆ? ಹ್ಞೂ ಬದಿ ಏನು ನಾನು ಏನೇ ತಿನ್ನು, ಎಷ್ಟೋ ತಿನ್ನು, ಬೆಳಿಗ್ಗೆಯಿಂದ ರಾತ್ರಿಗಳ ಚಿಕನ್ ತಿಂದ್ರು ನನಗೆ ಹೀಟ್ ಆಗಲ್ಲ. ಪ್ರತಿದಿನ ತಿಂದ್ರು ಹೀಟ್ ಆಗಲ್ಲ. ತುಂಬ ಸಲ ತಿಂದಿನ ಆ ಥರ ಯಾವತ್ತೂ ಹೀಟ್ ಆಗಲ್ಲ. ಬೇರೆಯವರೆಲ್ಲ ಒಂಚೂರು ತಿಂದ ತಕ್ಷಣ ಹೀಟ್ ಅಂತಾರೆ. ಒಂದು ಪೀಸ್ ಹಿಂಗೆ ಎಷ್ಟು ತಿಂದಿರ್ತಾರೆ ಹೀಟು. ಸೋಲಬ್ರು ಮಾತ್ರ ಗೊತ್ತಿಲ್ದಂಗೆ ಸೈಲೆಂಟಾಗಿ ತಿನ್ಕೊಂತಾರೆ, ಏನೋ ಮಾತಾಡಲ್ಲ ಅವರು. ತುಂಬ ಸೈಲೆಂಟ್ ಮನುಷ್ಯ ಅವರು. ಮಾತಾಡಂಗಿಲ್ಲ ಅಂತ ಹೇಳಿದಾರೆ ಮನೆಯಲ್ಲಿ, ಒಳ್ಳೆ ಜೊತೆಗೆ ಮಾತ್ರ ಮಾತಾಡೋದು. ನಾನ್ ಬರೋವರೆಗೂ ನೀನ್ ಯಾರ ಹತ್ರನೂ ಮಾತಾಡ್ಬಾರ್ದು. ನನ್ಗೋಸ್ಕರ ಮಾತ್ ಕೊಡು. ಅವರು ಹಂಗೆ ಆಗೋದನ್ನ ಮಾತಾಡೋದಿಲ್ಲ. ನಾನು ವಿಡಿಯೋ ಆಫ್ ಇದ್ದಾಗ ಮಾತಾಡಲ್ಲ ಅವರು. ನಾನು ಮಾತಾಡಲ್ಲ, ಒಳ್ಳೆದಾನೆ ನಾನು. ಅವ್ರು ತುಂಬ ಒಳ್ಳೆಯವರು. ನಾನು ಸ್ವಲ್ಪ ಗೀ ರೈಸ್ ಹಾಕೊಂಡೆ ಬಿದ್ದಿ. ಈಗ ಸ್ವಲ್ಪ ಶೇರ್ವ ಹಾಕೊಂಡ್ರೆ ನಾರ್ಮಲ್ ಆಗಿದೆ, ಚೆನ್ನಾಗಿದೆ ಅಂತ ಹೇಳಿ. ಗೀ ರೈಸ್ ಅಂತೇನು ಇಷ್ಟ ಆಗಿಲ್ಲ, ಅದಕ್ಕೆ ತಿನ್ನಕ್ಕೆ ಆಗ್ತಾರೆ ಬಿಟ್ಟಿದ್ದೀನಿ. ಇವರಿಬ್ರು ಚೆನ್ನಾಗಿ ಬಾರಿಸ್ತವ್ರೆ, ಅದು ಪೂರ್ತಿ ಹಾಕೊಂಡು ಬಾರಿಸ್ತವ್ರೆ. ಇನ್ನೇನು ಬೇಜಾರಾಗಲ್ಲ ಬಿಡಕ್ಕೆ. ದುಡ್ಡು ಪಡೆ ಎಲ್ಲರೂ ತಿನ್ನೋದು. ನಿಮ್ಮ ಹತ್ರ ಇರುತ್ತೆ ಅಷ್ಟು. ನೋಡ್ರಿ ನಾನು ಬರೀ ಒಂದೇ ಒಂದು ಪೀಸ್ ತಿಂದಿದ್ದೀನಿ. ಇವ್ರು ನೋಡ್ರಿ ಎಷ್ಟು ತಿಂದವ್ರೆ. ಇವ್ರು ನೋಡ್ರಿ, ಫುಲ್ ಅವರೇ ಇವ್ರು ನೋಡಿ ಹಾಕ್ಸ್ಕೊಬಿಟ್ರು. ಅರ್ಧ ಪ್ಲೇಟ್ ಬೋನ್ಲೆಸ್ ಇವ್ರು ಹಾಕ್ಸ್ಕೊಬಿಟ್ರು, ಮೂಳೆಲ್ಲ ನಮಗೆ ಕೊಟ್ಟಿದ್ದಾರೆ. ಈಗ ಇವರು ಅವಾಗಿನ 6 ಸಲ ಮಾತಾಡ್ತಾ 6 ಸಲ ಅಲ್ಲ, ಈ ಒಳಗಡೆನೆ 8 ಬಸ್ಸಲ್ಲಿ 10 ಸಲ ಬಂದ. ಬುದ್ಧಿ ಎಲ್ಲ ತಿಂದು ಮುಗಿಸಿದ್ವಿ. ಆಮೇಲೆ ಸ್ವಲ್ಪ ಇವರೆಲ್ಲ ಆಲ್ರೆಡಿ ಹ್ಯಾಂಡ್ ವಾಶ್ ಬಂದು ಮಾಡ್ತವ್ರೆ. ಎಲ್ಲರೂ ನಾನು ಬಿಟ್ಟು ಹೋಗ್ತಾರೆ. ಅದ್ರ ಇವರು ಅಂತ ಫಸ್ಟು. ಆಯ್ ಬುದ್ಧಿ ನಮಸ್ಕಾರ. ಕಂಟೆಂಟ್ ಇಲ್ಲ ಅಂದರೆ ಕೈ ತೊಳೆಯೋದು ತೋರಿಸೋದೆ, ಬೇರೆ ಉಳಿಯೋದು ತೋರಿಸೋದು. ಇದು ಬಿಲ್ಲು 790 rupees ಆಯಿತು. ಓಕೆ ವರ್ತ್ ಅಂತ ಕೇಳಿದ್ರೆ ಓಕೆ. 4 ಕುಷ್ಕ ಮತ್ತು ಅಲ್ಫಮ್ ಏನಾನು ತರಿಸಿದ್ದು ಓಕೆ ವರ್ತೆ ಅನ್ಕೊಳ್ಳಿ. ನಾವು 4 ಜನ ಊಟ ಮಾಡಿದ್ದೀವಿ. ಬೇಗ ಬರ್ರಿ ಹೋಗೋಣ, ಮನೆಯಲ್ಲಿ ಫೋನ್ ಬರ್ತೈತೆ. 20 10 ಗಂಟೆ ಆಗ್ಬಿಟ್ಟೈತೆ. ಬುದ್ಧಿ ಮತ್ತೆ ಏನಾದರೂ ಡೆಸರ್ಟ್ ತಿನ್ಬೇಕು ಅನಿಸ್ತು. ಅಷ್ಟೊತ್ತು ತಿನ್ನಂದ್ಮೇಲೆ ಅದಕ್ಕೆ ತಿರಾಮಿಸ್ತಾನ ಅಂತ ಬಂದ್ವಿ. ಈಗ ತಿನ್ಕೊಂಡು ಡೈರೆಕ್ಟ್ ಮನೆ ಹೋಗ್ಬೇಕು. ಅದೇನೋ ಬುದ್ಧಿ ನನಗೆ ಅಷ್ಟೊಂದು ಏನೋ ಅಂದರೆ ಬ್ಲಾಗ್ ಮಾಡೋದು ಅಷ್ಟೊಂದು ಬರ್ತಾಯಿಲ್ಲ. ಯಾವಾಗ ಯಾವುದೋ ಒಳ್ಳೆ ಗಾದೆ ಮಾತು ಹೇಳಿದ್ರು ಅವರು. ಏನೊಬ್ರು ಅದು ಕಲೆ ಗಂಟ ಗುರುವಿದ್ದೆ ಕಲ್ತ ಮೇಲೆ ಕೋತಿದ್ದೆ ಅಂತ ಚೆನ್ನಾಗಿರೋದು ಹೇಳಿದ್ರು. ಅದು ಅಷ್ಟೊಂದು ತಿಂದಲೇ ಬುದ್ಧಿ ಸೊಕ್ಕ ಬಿಸಿದ್ದು. ಅದಾದ್ಮೇಲೆ ಡಿಸರ್ಟ್ ತಿನ್ಬೇಕು ಅನ್ನಿಸ್ತು. ಅದಕ್ಕೆ ತಿರಾಮಿಸ್ ಬೆಸ್ಟ್ ಅಂತ ಅಂದ್ಕೊಂಡು ಬಂದ್ವಿ. ಚೆನ್ನಾಗ. ಇವಾಗ ಮತ್ತೆ ಹಂಗೆ ಒಂದು ನೀರು ತೊಗೊಂಡ್ವಿ. ಅದೇನೋ ಡಿಸರ್ಟ್ ಅಥವಾ ಏನೋ ಚಾಕ್ಲೇಟು, ಚಾಕ್ಲೇಟ್ ಅಂತೀನಿ, ಐಸ್ ಕ್ರೀಮು ಅಥವಾ ಏನೇ ಕೇಕ್ ಏನೇ ತಿಂದ್ರು ನೀರು ಕುಡಿಬೇಕು ಅನ್ಸುತ್ತೆ. ಆ್ಯಕ್ಚುಲಿ ನೀರು ಕುಡಿಬಾರ್ದು ಅಂತಾರೆ. ಹೌದು. ಇವಾಗ ಮನೆಗೆ ಬಂದೆ. ಗೊತ್ತಿ ವ್ಲಾಗ್ ಚೆನ್ನಾಗಿ ಬಂದಿಲ್ಲ ಅಂತ ಸಾರಿ ಸೋ ಮಚ್. ಅಂದರೆ ಅಷ್ಟೊಂದು ಕ್ಯಾಮ್ರಾ ಹಿಡ್ಕೊಂಡು ಕೂಡ ಬರ್ತಾ ಇಲ್ಲ. ನಾವು ಅನ್ಕೊಂಡು ವ್ಲಾಗ್ ಮಾಡೋದು ಈಸಿ ಅಂತ ತುಂಬ ಕಷ್ಟ. ಅದು ಕ್ಯಾಮ್ರಾ ಆ್ಯಂಗಲೆಲ್ಲ ಇಟ್ಕೊಳಕ್ಕೆ ಬರ್ತಲ್ಲ. ನೆಕ್ಸ್ಟ್ ವಿಡಿಯೋ ಹೋಗ್ತಾ ಸರಿ ಮಾಡ್ಕೊತೀನಿ. ಅದಕ್ಕೆ ಸಾರಿ. ನೆಕ್ಸ್ಟ್ ಖಂಡಿತಗಳು ಅಪ್ಗ್ರೇಡ್ ಮಾಡ್ಕೊತೀನಿ, ಪ್ರಾಮಿಸ್. ವಿಡಿಯೋ ಹೇಗೆ ಅನ್ನಿಸ್ತು, ಇನ್ನೇನು ಮಾಡ್ಬೋದು, ಇನ್ನೇನು ಸ್ವಲ್ಪ ಸರಿ ಮಾಡ್ಕೊಬೇಕೆಲ್ಲ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ಮೇಲಿಂದ ಈ ಅಕೌಂಟಲ್ಲಿ ಬ್ಲಾಗ್ ಹಾಕೊಂತ ಹೋಗ್ತೀನಿ. ಆ ಅಕೌಂಟಲ್ಲಿ ನಾರ್ಮಲ್ ಆಗಿ ಚಾಲೆಂಜ್ ಶಾರ್ಟ್ಸ್ಗಳು ಹಾಕೊಂಡು ಹೋಗ್ತೀನಿ. ಈ ಚಾನಲ್ ಸ್ವಲ್ಪ ಚಾಲೆಂಜ್ಗಳು ಹಾಕೊಂಡು ಹೋಗ್ತೀನಿ, ಬೈಟ್ಸ್ಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬುದ್ಧಿ.